ನಮಸ್ತೆ ಎಲ್ಲರಿಗೂ. ಇವತ್ತು ನೋಡಿ ನಾನು ಗಿನ್ನ ಮಾಡೋದು ನೋಡೋಣ ಬನ್ನಿ ಹೇಗೆ ಅಂತ. ಈ ಗಿನ್ನದ ಹಾಲು ಅಂತ ಸಿಗುತ್ತೆ ನೋಡಿ. ಹೇಗೆ ಸಿಗುತ್ತಪ್ಪ ಅಂದರೆ, ಈ ಹಸು ಮತ್ತು ಎಮ್ಮೆನ ಸಾಕಿರ್ತಾರಲ್ವ, ಆಕಳು ಎಮ್ಮೆ ಎಲ್ಲ, ಅವರು ಎಮ್ಮೆ ಆಕಳು ಕರ ಹಾಕಿದಾಗ ಈ ಗಿನ್ನದ ಹಾಲು ಸಿಗುತ್ತೆ ನೋಡಿ. ಅವ್ರ ಮನೇಲಿ ಗಿನ್ನದ ಹಾಲು ಸಿಗುತ್ತೆ. ಆಗ ಯಾರ ಮನೇಲಿ ಆಕಳು ಕರು ಎಲ್ಲ ಸಾಕಿರಲ್ಲ ಅಲ್ವ, ಎಮ್ಮೆ ಎಲ್ಲ, ಅಂಥವ್ರ ಮನೆಗೆ ಹೋಗ್ಬಿಟ್ಟು ಈ ಹಾಲನ್ನು ಕೊಡ್ತಾರೆ, ನಮ್ಮ ಮನೇಲಿ ಎಮ್ಮೆ ಕರ ಹಾಕಿದೆ ಅಂತ. ಆಗ ಇಂಥ ಹಾಲಿನಿಂದ ಗಿನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಗಿನ್ನ ಮಾಡೋಕ್ಕೆ ಬೇಕಾಗೋ ವಸ್ತುಗಳು: ಗಿನ್ನದ ಹಾಲು, ಆಕಳ ಹಾಲು ಆಗಿರ್ಬೋದು ಅಥವಾ ಎಮ್ಮೆ ಹಾಲು, ಓಕೆನಾ. 1 ಲೋಟ, 1 ಬೌಲಷ್ಟು, ಅರ್ಧ ಬೌಲಷ್ಟು ಸಕ್ಕರೆ, ಇದಕ್ಕೆ ಬೆಲ್ಲ ಕೂಡ ಹಾಕೊಬೋದು, ಸಕ್ಕರೆ ತಿಂದೇ ಇರೋರು. ಏಲಕ್ಕಿ ಪುಡಿ ಸ್ವಲ್ಪ. ಮೊದಲಿಗೆ ಹಾಲಿನ ಪಾತ್ರೆ ಇಟ್ಕೊಂಡ್ಬಿಟ್ಟು ಸ್ಟವ್ ಆನ್ ಮಾಡೋಣ ಬನ್ನಿ. ಇದಕ್ಕೆ ಹಾಲನ್ನು ಹಾಕೋಣ. ನಂತರ ಹಾಲು ಸೋಸ್ಕೊಂಡಿರಬೇಕಾಗುತ್ತೆ. ನಂತರ ಸಕ್ಕರೆ, ಆಮೇಲೆ ಏಲಕ್ಕಿ ಪುಡಿ ಸ್ವಲ್ಪ ಸ್ವಲ್ಪ ದೊಡ್ಡಕ್ಕೆ ಮಾಡ್ಕೊಳ್ಳೋಣ. ಗಿನ್ನದ ಹಾಲು, ಆಕಳು ಎಮ್ಮೆ ಗಿನ್ನ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಶಕ್ತಿ ಬರುತ್ತೆ. ಮತ್ತು ಈ ಹಾಲು ಈ ಕರು ಹಾಕಿರುತ್ತಲ್ವ, ಆಗ ಒಂದು 15 ದಿವಸದ ತನಕ ಈ ಗಿನ್ನವನ್ನು ಮಾಡ್ಕೊತಾರೆ. ಇದು ಸ್ಪೂನಲ್ಲಿ ತಿನ್ನೋದು. ಮತ್ತು ಕರು ಹಾಕಿ 4 ದಿನದೊಳಗಡೆ ಬಟ್ಲ ಗಿನ್ನ ಅಂತ ಮಾಡ್ಕೋತೀವಿ. ನಮ್ಮ ಕಡೆ ಎಲ್ಲ ಬಟ್ಟಲದಲ್ಲಿ ಒಂದು ತಯಾರು ಮಾಡೋ ಗಿನ್ನ, ಬಟ್ಲ ಗಿನ್ನ, ಕೇಕ್ ಥರ ಇರುತ್ತೆ ನೋಡಿ. ಗಿನ್ನು ರೆಡಿ ಆಗ್ತಾ ಇದೆ. ಇನ್ನೊಂದು 2 ನಿಮಿಷ ಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಆಗ್ತಾಯಿದೆ. ಸಕ್ಕರೆ ಹಾಕಿದ್ದಕ್ಕೆ ತುಂಬ ಬೆಳ್ಳಗೆ ಚೆನ್ನಾಗಿದೆ. ಇನ್ನೊಂದು ಸೆಕೆಂಡಲ್ಲೇ ಹೋಗುತ್ತೆ ನೋಡಿ ಗಿನ್ನ ರೆಡಿ.